ಕಾರ್ಕಳದ ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಕಾರ್ಕಳದಲ್ಲಿ ಮಹಿಳೆಗೆ ಮತ್ತು ಬರುವಂತಹ ಔಷಧಿಯನ್ನ ಕೊಟ್ಟು ಅತ್ಯಾಚಾರ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಈಗ ಎಲ್ಲ ಕಡೆ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಕಾರ್ಕಳದ ಹಿಂದೂ ಯುವತಿಯ ಕಿಡ್ನಾಪ್ ಅಂಡ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಕಳ ನಗರದ ಹೊರವಲಯದ ಅಯ್ಯಪ್ಪ ನಗರದಿಂದ ಕಿಡ್ನಾಪ್ ಮಾಡಲಾಗಿದೆ. ಆರೋಪಿ ಅಲ್ತಾಫ್ ಓರ್ವ ಡ್ರಗ್ ಪೆಡ್ಲರ್ ಎಂಬಂತಹ ಸಂಶಯ ಕೂಡ ಈಗ ವ್ಯಕ್ತ ಆಗ್ತಾ ಇದೆ. ಹುಡುಗಿಯ ಕಿಡ್ನಾಪ್ಗೆ ಬಳಸಿದ್ದ ಕಾರಿನಲ್ಲಿ ಬಿಯರ್ ಬಾಟಲ್ ಕೂಡ ಪತ್ತೆಯಾಗಿದೆ. ಅತ್ಯಾಚಾರಕ್ಕೆ ಒಳಗಾದ ಸಂತ್ರಸ್ತೆಯ ಚಪ್ಪಲಿ ಹಾಗೂ ಇನ್ನಿತರೆ ವಸ್ತುಗಳು ಕೂಡ ಅದೇ ಕಾರಿನಲ್ಲಿ ಪತ್ತೆಯಾಗಿದೆ. ಕಾರ್ಕಳಕ್ಕೆ ಐಜಿಪಿ ಅಮಿತ್ ಸಿಂಗ್ ಅವರು ಭೇಟಿ ಕೊಟ್ಟಿದ್ದಾರೆ. ಇದು ಬೇರೆ ಬೇರೆ ರೀತಿಯಲ್ಲಿ ಟರ್ನ್ ಪಡೆದುಕೊಳ್ತಾ ಇದೆ. ಆರೋಪಿ ಅಲ್ತಾಫ್ ಬಗ್ಗೆ 108 ಸಂಶಯಗಳನ್ನು ಹಿಂದೂ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇದೆ. ನಿಮಗೆ ನೆನಪಿರ್ಬೋದು, ಪುತ್ತೂರಿನಲ್ಲೂ ಕೂಡ ಇಂಥದ್ದೇ ಒಂದು ಮಾದರಿಯ ಇನ್ಸಿಡೆಂಟ್ ಆಗಿತ್ತು. ಆಗಲೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ಪುತ್ತೂರಿನ ಬಳಿಕ ಈಗ ಕಾರ್ಕಳದ ಸರದಿ. ಘಟನಾ ಸ್ಥಳಕ್ಕೆ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಬಂದಿದ್ದಾರೆ. ಜೊತೆಗೆ ಸಾಕ್ಷಿಗಳ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ನು ಆ ಹುಡುಗಿಯನ್ನ ಕಿಡ್ನಾಪ್ ಮಾಡಿದಂತಹ ಕಾರಿನಲ್ಲಿ ಅನೇಕ ಸಾಕ್ಷಿಗಳು ಕೂಡ ಲಭ್ಯ ಆಗಿದೆ. ಆರೋಪಿ ತನ್ನ ಕೃತ್ಯಕ್ಕೆ ಬಳಸಿದಂತಹ ಕಾರು ಇದೆ ಅಂತ ಐಡೆಂಟಿಫೈ ಅನ್ನು ಕೂಡ ಪೊಲೀಸರು ಮಾಡಿ ಕಾರನ್ನು ಸದ್ಯಕ್ಕೆ ಸೀಸ್ ಮಾಡಿ ಠಾಣಾ ಆವರಣದಲ್ಲಿ ಇಟ್ಟಿದ್ದಾರೆ. ಇನ್ನು ಕಾರಿನ ಒಳಗೆ ಬಿಯರ್ ಬಾಟ್ಲಿ ಸೇರಿದಂತೆ ಅನೇಕ ವಸ್ತುಗಳು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರೂಷಿಯಲ್ ಎವಿಡೆನ್ಸ್ಗಳನ್ನು ಕೂಡ ರಿಕವರ್ ಮಾಡಿಕೊಳ್ಳುವಲ್ಲಿ ಈಗಾಗಲೇ FSL ಟೀಮ್ ಮತ್ತು ಪೊಲೀಸ್ ಅಧಿಕಾರಿಗಳ ತಂಡ ಮುಂದಾಗಿರೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತು ಕೇವಲ ಒಬ್ಬ ವ್ಯಕ್ತಿಯಿಂದ ಆಗಿರೋದಾಯಿತು ಇದು ಅಥವಾ ಬೇರೆಯವರ ಅಣತಿಯಂತೆ ಆಗಿರೋದಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ದೀಪಕ್ ಜೈನ್. ಪುತ್ತೂರಿನ ಘಟನೆ ಬಳಿಕ ಕಾರ್ಕಳದ ಘಟನೆ ಈಗ ದಕ್ಷಿಣ ಕನ್ನಡದಾದ್ಯಂತ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸೊ ಏನೇನು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ, ತನಿಖೆ ಆಯಾಮ ಹೇಗೆ ಸಾಗ್ತಾ ಇದೆ, ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇದರ ಹಿಂದಿರೋದ ಅಥವಾ ಯಾವುದಾದ್ರೂ ಗುಂಪು, ಯಾವುದಾದ್ರೂ ಕಾಣದ ಕೈ ಕೆಲಸ ಮಾಡಿದೆ ಅನ್ನೋ ಅನುಮಾನ ಇದೆಯಾ? ಆ ಆಯಾಮದಲ್ಲಿ ಹೇಗೆ ತಾಗ್ತಾ ಇದೆ ತನಿಖೆ? ಹೌದು ಮಮತಾ, ಕಾರ್ಕಳ ನಗರ ಠಾಣೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ದಾಖಲಾಗಿದೆ. ಅದರ ಜೊತೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ ಈ ಘಟನೆ ಆಗಿರೋದ್ರಿಂದ ಪಶ್ಚಿಮ ವಲಯದ IGP ಅಮಿತ್ ಸಿಂಗ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ಅದರ ಜೊತೆಗೆ SP ಮತ್ತು ASP ಜೊತೆಗೆ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಒಟ್ಟು ಪ್ರಕರಣದ ಮಾಹಿತಿಯನ್ನು ಅವರು ಪಡ್ಕೊಂಡಿರುವಂಥದ್ದು. ಹಾಗಾಗಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಅಯ್ಯಪ್ಪ ನಗರ ಅನ್ನೋ ಜಾಗದಿಂದ ಯುವತಿಯನ್ನ ಕಾರಿನ ಮೂಲಕ ಆತ ಅಪಹರಣ ಮಾಡಿರ್ತಾನೆ. ಆ ಕಾರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ಬೊಲೆರೋ ಜೀಪ್ನ ಮೂಲಕ ಬಿಯರ್ ಅನ್ನ ಸಪ್ಲೈ ಮಾಡಿದ್ದಾರೆ ಅಲ್ತಾಫ್ ಅನ್ನುವಂಥದ್ದು. ಆ ವ್ಯಕ್ತಿಯನ್ನ ಕೂಡ ಕ್ವಾಡ್ರಸ್ ಅನ್ನುವ ವ್ಯಕ್ತಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ IGP ಅಮಿತ್ ಸಿಂಗ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. KMC ಆಸ್ಪತ್ರೆಯಲ್ಲಿ ಯುವತಿಗೆ ಈಗ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಮತ್ತು ಆಕೆಯ ಕೈಯಿಂದ ಇನ್ನಷ್ಟೇ ಹೇಳಿಕೆಗಳನ್ನ ಪಡ್ಕೋಬೇಕಾಗಿದೆ. ಹಾಗಾಗಿ ಈ ಪ್ರೊಸೀಜರ್ಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ನಾವು ಇವಾಗ ಕಾರ್ಕಳ ನಗರ ಠಾಣೆಯ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಆರೋಪಿ ಇರುವಂಥದ್ದು, ಇಲ್ಲಿ ಆರೋಪಿಗೆ ಎನ್ಕ್ವೈರಿಯನ್ನ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಆತನಿಗೆ ಸಹಾಯ ಮಾಡಿದಂತಹ ವ್ಯಕ್ತಿಗೆ ಕೂಡ ಇಲ್ಲೇ ಇಂಟ್ರೋಗೇಷನ್ ಅನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಸ್ವತಃ IGP ಅವರೇ ಒಟ್ಟು ತನಿಖೆಯ ಒಂದು ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿರುವಂಥದ್ದು. ಅದರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಕಾರಿನಲ್ಲಿ ವ್ಯಕ್ತಿ ಆರೋಪಿ ಬಂದಿರುವಂಥದ್ದು ಮತ್ತು ಆಕೆಯನ್ನು ಅಪಹರಣ ಮಾಡಿರುವಂಥದ್ದು. ಆ ಕಾರನ್ನು ಕೂಡ ಇಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ನಾವು ನೋಡ್ಬೋದು ದೃಶ್ಯಗಳಲ್ಲಿ 2 ವಾಹನಗಳನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನಾವು ನೋಡ್ತಾ ಇದ್ದೇವೆ ಮಮತಾ, ಇಲ್ಲಿ ಬೊಲೆರೋ ಜೀಪ್ ಕಂಡು ಬರ್ತಾ ಇದೆ ನಮಗೆ. ಈ ವಾಹನವನ್ನು ಬಳಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈ ವಾಹನವನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪಕ್ಕದಲ್ಲಿ ಇನ್ನೊಂದು ವೆರ್ನ ಗಾಡಿ ಇದೆ, ವೈಟ್ ಕಲರ್, K14 ರಿಜಿಸ್ಟ್ರೇಷನ್ ಇದ್ದು. ಇದು ಆರೋಪಿ ಅಲ್ತಾಫ್ನ ಕಾರು. ಈ ಕಾರಿನ ಮೂಲಕ ಯುವತಿಯನ್ನ ಅಪಹರಣ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈ ಕಾರನ್ನು ಕೂಡ ಕಂಪ್ಲೀಟ್ ಆಗಿ ಸೀಸ್ ಮಾಡಿದ್ದಾರೆ. ಕಾರಿನ ಒಳಭಾಗದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಆತ ಮದ್ಯ ವ್ಯಸನಿಯಾಗಿದ್ದ ಮತ್ತು ಆತ ಡ್ರಗ್ಸ್ ಅನ್ನು ಪಡ್ಕೊಳ್ತಾ ಇದ್ದ ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂಶಗಳು ಬೆಳಕಿಗೆ ಬಂದಿದೆ. ಆತನ ಸಿಗಾರ್ ಆಗಿರ್ಬೋದು, ಅದರ ಜೊತೆಗೆ ಆತ ಬಳಸ್ತಾ ಇದ್ದಂತಹ ಕೆಲವು ವಸ್ತುಗಳು, ಯುವತಿಯ ಚಪ್ಪಲಿ, ಎಳನೀರು, ಅದರ ಜೊತೆಗೆ ಅವರು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಜೊತೆಗಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಕೆಲವು ಆಹಾರ ಸಾಮಗ್ರಿಗಳು, ಪೊಟ್ಟಣಗಳು, ನೀರಿನ ಬಾಟಲ್ಗಳು ಎಲ್ಲವೂ ಕೂಡ ಲಭ್ಯ ಆಗಿರುವಂಥದ್ದು. ಈ ಕಾರ್ನ ಒಳಭಾಗದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಪ್ರಮುಖವಾದ ಎವಿಡೆನ್ಸ್, ಈ ಕಾರನ್ನು ಬಳಸಿಕೊಂಡು ಯುವತಿಯನ್ನ ಅಪಹರಣ ಮಾಡಿದ್ದಾರೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಈ 2 ಸಾಕ್ಷ್ಯಗಳು ಆಗ್ತದೆ ಅನ್ನುವಂಥದ್ದು. ಹಾಗಾಗಿ
ಸ್ವತಃ IGP ಅವರೇ ಸ್ಥಳಕ್ಕೆ ಭೇಟಿ ಕೊಟ್ಟು ಒಟ್ಟು ಈ ಪ್ರಕರಣದ ಬಗ್ಗೆ ಪರಾಮರ್ಶೆಯನ್ನು ಮಾಡ್ತಾ ಇರೋದ್ರಿಂದಾಗಿ ಈ ಪ್ರಕರಣದಲ್ಲಿ ಮತ್ತಷ್ಟು ಅಂಶಗಳನ್ನು ಹೊರಗೆ ಬರಬೇಕಾಗಿದೆ. ಯಾಕಂದರೆ ಇಲ್ಲಿ ಆರೋಪ ಇರುವಂಥದ್ದು ಕೇವಲ ಇಬ್ಬರು ಮಾತ್ರ ಅಲ್ಲ, ಇದರ ಹಿಂದೆ ಒಂದು ಜಾಲ ಇದೆ ಅನ್ನುವಂಥದ್ದು. ಹಾಗಾಗಿ ಈ ಜಾಲದ ಬಗ್ಗೆ ಕೂಡ ಇನ್ನಷ್ಟೇ ತನಿಖೆಗಳು ಆಗಬೇಕಾಗಿದೆ. ಆಲ್ ರೈಟ್, ಧನ್ಯವಾದ ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ. ಕೇವಲ ಒಬ್ಬ ವ್ಯಕ್ತಿಯಿಂದ ಆಗಿರೋದಾಯಿತು ಅಥವಾ ಗುಂಪು ಇಲ್ಲಿ ಕೆಲಸ ಮಾಡಿದ್ಯಾ ಅನ್ನೋ ಪ್ರಶ್ನೆ ಈಗ ದಕ್ಷಿಣ ಕನ್ನಡದಾದ್ಯಂತ ಮನೆ ಮಾಡ್ತಾ ಇರೋದು. ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಇದು ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಕೂಡ ಹೌದು.